ಇದೇ ಫೆಬ್ರವರಿ 20, 21, 22 ಮೂರು ದಿನ ಸೀರೆ ಸಂತೆ ನಡೆಯುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ 3 ದಿನ ಸೀರೆ ಸಂತೆ ನಡೆಯುತ್ತೆ. ಹಾಗಿದ್ರೆ ಸೀರೆ ಸಂತೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ, ದೊಡ್ಡಬಳ್ಳಾಪುರದ ನೇಕಾರರಿಗೆ ಈ ಒಂದು ಸೀರೆ ಸಂತೆ ಎಷ್ಟು ಅನುಕೂಲಗಳಾಗುತ್ತೆ ಅನ್ನುವಂಥದ್ದು, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮಾಜಿ ಸಿಲ್ಕ್ ಬೋರ್ಡ್ ಚೇರ್ಮನ್ KM ಹನುಮಂತರಾಯಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಇದೇ ಮೊದಲ ಬಾರಿಗೆ ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಂತೆ ಕಾರ್ಯಕ್ರಮ ನಡೆಯುವಂಥದ್ದು. ಹೇಳಿ ಕೇಳಿ ದೊಡ್ಡಬಳ್ಳಾಪುರ ಅಂತ ಹೇಳಿದರೆ ಕೈಗಾರಿಕಾ ಪ್ರದೇಶ ಒಂದು ಕಡೆ ಆದರೆ ಇನ್ನು ನೇಕಾರರು ಹೆಚ್ಚು ಇರುವಂಥದ್ದು. ಎಷ್ಟು ಅನುಕೂಲ ಆಗುತ್ತೆ ಈ ಒಂದು ಸೀರೆ ಸಂತೆಯಲ್ಲಿ ಹೇಗೆ ನೇಕಾರರು ಭಾಗವಹಿಸ್ತಾರೆ, ಪಾಲ್ಗೊಳ್ತಾರೆ, ಏನೆಲ್ಲ ಸೌಲಭ್ಯಗಳು ಅಥವಾ ಅನುಕೂಲಗಳು, ಏನೆಲ್ಲ ಪ್ರಯೋಜನಗಳು ಆಗಬಹುದು ಅನ್ನುವಂಥದ್ದು? ಇದುವರೆಗೂ ಈ ಥರದ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲೂ ಆಗೇ ಇಲ್ಲ, ನಾವು ಮಾಡೇ ಇಲ್ಲ. ನಿಜ ಹೇಳಬೇಕು ಅಂದರೆ ಈ ಸೀರೆ ಸಂತೆ ಅಂತ ಬಂದಿರತಕ್ಕಂಥದ್ದು ನಮ್ಮ ಈಗಿನ ಶಾಸಕರಾದಂಥ ಧೀರಜ್ ಮುನ್ರಾವರು ಮತ್ತು ಮುನ್ರಾಜರವರು, ಹಾಗೆ ನಮ್ಮ ನೇಕಾರರ ಕೆಲವು ಮುಖಂಡರು ಸೇರಿ ಇದಕ್ಕೇನಾದರೂ ಒತ್ತು ಕೊಡಬೇಕು ಅಂತ ಭಾಳಷ್ಟು ಪ್ರಯತ್ನ ಪಡ್ತಕ್ಕಂಥದ್ದು ನಡೆದಿದೆ. ಇದು ಅದರೊಳಗೂ ಈ ಸಾರಿ 3 ದಿವಸ ನಡೀತಕ್ಕಂಥದ್ದು. ಭಾಳಷ್ಟು ಇವತ್ತಿನ ದಿವಸ ಹೆಣ್ಮಕ್ಳು ಸೀರೆಯಿಂದ ದೂರ ಹೋಗ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಉಡುಗೆ ತೊಡುಗೆಗಳು ಬಂದಿರತಕ್ಕಂಥದ್ದು, ಅವ್ರದ್ದೇ ಆದಂಥ ಉಡುಗೆ ತೊಡುಗೆಗಳು ಬಂದಿರತಕ್ಕಂಥದ್ದು. ಈ ಸೀರೆ ಬಗ್ಗೆ ಒಂದು ಸ್ವಲ್ಪ ಅದು ಯಾಕಂದರೆ ಒಗೆಯೋದು, ಅದನ್ನು ಕ್ಲೀನ್ ಮಾಡೋದಕ್ಕೆ ಭಾಳ ಕಷ್ಟ ಆಗಿರೋದ್ರಿಂದ ಭಾಳ ಸುಲಭನಾದ ಉಡುಪಿಗೆ ಹೋಗ್ತಾ ಇದ್ದಾರೆ ಮಹಿಳೆಯರು. ಅದನ್ನು ಮತ್ತೆ ಇದಕ್ಕೆ ಪ್ರಚಾರ ಕೊಡಬೇಕು. ಮತ್ತು ಇನ್ನೊಂದು ಭಾಳಷ್ಟು ತಿಳ್ಕೊಬೇಕಾದ್ದು ಅಂದರೆ ಈ ಸುತ್ತಮುತ್ತಲ ಜಿಲ್ಲೆಯವ್ರನ್ನ ನಾವು ಆಕರ್ಷಣೆ ಮಾಡಬೇಕಾಗಿದೆ. ನಿಜವಾಗಿ ಹೇಳೋದಾದರೆ ಯಾರು ಕೂಡ ಈ ಒಂದು ಕಡಿಮೆ ರೇಟಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸಿಗತಕ್ಕಂಥ ಸೀರೆಗಳು ಇಡೀ ದೇಶದಲ್ಲಿ ಎಲ್ಲೂ ಕಡಿಮೆಗೆ ಸಿಗೋದಿಲ್ಲ. ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತೀವಿ. ಯಾಕಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಚೇರ್ಮನ್ ಆಗಿ ಎಲ್ಲ ರಾಜ್ಯಗಳಿಗೂ, ಎಲ್ಲ ನೇಕಾರರು ಇದಕ್ಕೂ ಭೇಟಿ ಕೊಟ್ಟಿದ್ದೇನೆ. ಮತ್ತು ಉತ್ತಮವಾದ ಸೀರೆಗಳು ಎಲ್ಲ ಕಡೆ ತಯಾರಾಗ್ತಾ ಇದ್ದಾವೆ. ಆದರೂ ಕೂಡ ನಮ್ಮಲ್ಲಿ ಆಗ್ತಕ್ಕಂಥ ನಾವು ಸೀರೆಗಳನ್ನ ಬೆಂಗಳೂರು ಭಾಳ ಹತ್ತಿರ ಇರೋದರಿಂದ ನಾವು ಅಷ್ಟು ಬೆಲೆ ತಗೊಳಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಕಡಿಮೆ ಬೆಲೆಗೆ ಸಿಗ್ತದೆ, ರೇಷ್ಮೆ ಸಿಗ್ತದೆ ಮತ್ತು ಬೇರೆ ಬೇರೆ ವೆರೈಟಿಗಳು ಕೂಡ ಸಿಗ್ತದೆ. ನಾನಾದರೂ ಕೂಡ ಮನವಿ ಮಾಡೋದಿಷ್ಟೇ, ಎಲ್ಲರೂ ಕೂಡ ನಾಳೆ ನಡೀತಕ್ಕಂಥ 20, 21, 22ನೇ ತಾರೀಕು ನಡೀತಕ್ಕಂಥ ಈ ಸೀರೆ ಸಂತೆಗೆ ಎಲ್ಲ ರಾಜ್ಯದ ಎಲ್ಲ ಜನ ಬಂದು ಭಾಳ ಸುಲಭನಾಗಿರ್ತಕ್ಕಂಥದ್ದು, ನೀವು ಬೇರೆ ಕಡೆ ಏನು ನೋಡಿ ತಗೋತೀರ ಸೀರೆಗಳನ್ನ, ಅದನ್ನು ಕರೆಕ್ಟಾಗಿ ಒಂದು 20-30% ಕಡಿಮೆಗೆ ರೇಟ್ನಲ್ಲಿ ಸಿಗ್ತಕ್ಕಂಥ ಒಂದಿದೆ. ಅದರಿಂದ ಬಂದು ತಾವೆಲ್ಲ, ಮತ್ತು ವೆರೈಟಿ ಇದೆ ನಮ್ಮ ಹತ್ರ ದೊಡ್ಡಬಳ್ಳಾಪುರದಲ್ಲಿ. ವೆರೈಟಿ ಆಕಾರ ಅಲ್ಲ, 10-100 ವೆರೈಟಿಗಳು ನಮ್ಮಲ್ಲಿ ತಯಾರಾಗ್ತವೆ. ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದೇ ವೆರೈಟಿ ಸಿಗ್ತಕ್ಕಂಥದ್ದಿದೆ. ಅದು ತಮಗೆ ಬೇಕಾದಂಥ ಚಾಯ್ಸ್ನಲ್ಲಿ ತಾವು ತಗೋಬೋದು. ಇವತ್ತು ಸಹ ನಿಜವಾಗಿ ಹೇಳೋದಾದರೆ ರೇಷ್ಮೆ ಸೀರೆಗಳಲ್ಲಿ ಇವತ್ತು ಏನು ಕರ್ನಾಟಕ ಒಂದು ಆ ರೇಷ್ಮೆ ಸೀರೆಗಳು ಮಾರಾಟ ಮಾಡ್ತಾರೆ ರಾಮನಗರದಲ್ಲಿ, ಅಲ್ಲಿ ಸೀರೆಗಳೇ ಸಿಗ್ತಾಯಿಲ್ಲ. ಇವತ್ತಿನ ದಿವಸ ಕ್ಯೂನಲ್ಲಿ ನಿಂತ್ಕೋಬೇಕು. ಬೆಳಗಿನ ಜಾವ 5 ಗಂಟೆಗೆ ಹೋಗ್ತಾರೆ. 5 ಗಂಟೆಗೆ ಹೋಗಿ ಅವ್ರು ಹೇಳಿದ ಬೆಲೆ ಕೊಡ್ತಾರೆ. ಮತ್ತು ಚಾಯ್ಸ್ ಇಲ್ಲ, ಆಯ್ಕೊಳಕ್ಕೆ ಚಾಯ್ಸ್ ಇಲ್ಲ. ಅಲ್ಲಿ ಅವ್ರು ಕೊಟ್ಟು ಸೀರೆ ಅವ್ರು ತಗೊಂಡು ಅವ್ರು ಹೇಳಿದ ಬೆಲೆಯಲ್ಲಿ ಕೊಡ್ತಾ ಇರ್ಬೇಕು. ಅದೇ ಸೀರೆ ನಾವು ತಯಾರು ಮಾಡ್ತೇವೆ, ಭಾಳ ಕಡಿಮೆಯಲ್ಲಿ ಕೊಡ್ತೇವೆ ಅಂತ ಮಾತನ್ನು ಹೇಳ್ತೇವೆ. ದಯವಿಟ್ಟು ನಮ್ಮ ಹತ್ರ ಬಂದು ಸೀರೆ ವ್ಯಾಪಾರ ಮಾಡಿ ವಿಶೇಷವಾಗಿ 20, 21, 22ನೇ ತಾರೀಕು 3 ದಿವಸ ದೊಡ್ಡಬಳ್ಳಾಪುರದಲ್ಲಿ ನಡೀತಕ್ಕಂಥ ಸಂತೆಗೆ ತಾವೆಲ್ಲರೂ ಬರಬೇಕು ಅಂತ ನಾನು ಕಳ್ಕಳಿಯ ಮನವಿ ನಾನು ಮಾಡ್ಕೋತೀನಿ. ಧನ್ಯವಾದಗಳು ಸರ್. ಧನ್ಯವಾದ. ಇದಿಷ್ಟು KM ಹನುಮಂತರಾಯಪ್ಪ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.